ಬಿಕಾಸ್ ಆಫ್ ದ ಡೈಲಿ ಟ್ರಾವೆಲರ್ಸ್ ಅದು ಇದ್ದಾರೆ ಸರ್. ಒಂದು ರಿಟೈರ್ಡ್ ಎಂಪ್ಲಾಯಿ ಮನೇಲಿದ್ರೆ ಹೆಂಗಿರತ್ತೆ ಅವನ ಪರಿಸ್ಥಿತಿ, ಅದು ಇವತ್ತು KGF ಸಿಚುವೇಶನ್. ನಾಡು ಚಿನ್ನದ ಬೀಡು ಅಂತ ಕರೆಸಿಕೊಳ್ಳುವಂತಹ ಕರುನಾಡಿಗೆ ಆ ಹೆಸರನ್ನ ತಂದುಕೊಟ್ಟಿರುವಂತದ್ದೇ KGF ಕೋಲಾರ್ ಗೋಲ್ಡ್ ಫೀಲ್ಡ್. ಚಾಲುಕ್ಯರ ಕಾಲದಿಂದ ಬ್ರಿಟಿಷ್ ಕಾಲದವರೆಗೆ, ಬ್ರಿಟಿಷ್ ಕಾಲದಿಂದ ಸ್ವತಂತ್ರ ಭಾರತದವರೆಗೆ ಇಡೀ ವಿಶ್ವಕ್ಕೆ ಬಂಗಾರವನ್ನ ಕೊಟ್ಟಿರ್ತಕ್ಕಂತಹ ಭೂಮಿ KGF. ಇಂತಹ KGF ನಲ್ಲಿ 2023ರಲ್ಲಿ ರೂಪಾ ಶಶಿಧರ್ ಅವರು ಗೆಲುವನ್ನು ಸಾಧಿಸಿಕೊಂಡು ಬರ್ತಾರೆ. ಕಳೆದ 2 ವರ್ಷಗಳಿಂದ ಕ್ಷೇತ್ರವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತಿದ್ದಾರೆ, ಈ ಕ್ಷೇತ್ರದ ಜನರ ಕಷ್ಟ ಕಾರುಣ್ಯಗಳಿಗೆ ಅವರು ಸ್ಪಂದನೆಯನ್ನ ಕೊಡ್ತಿದಾರಾ ಇಲ್ವಾ ಅಂತ ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ನೀವು KGFಗೆ ಬಂದ್ರಿ ಅಂದ್ರೆ ಇಲ್ಲೊಂದು ಶಾಲೆನ ನೋಡ್ಲೇಬೇಕು. ಕಾರಣ ಏನು ಅಂತಂದ್ರೆ ಇದರ ಸ್ಥಾಪನೆ ಆಗಿರುವಂತದ್ದು 1899ರಲ್ಲಿ. ಆ ಸಂದರ್ಭದಲ್ಲಿ ಆಂಗ್ಲೋ ಯುರೋಪ್ನವ್ರೇನಂತಂದ್ರೆ ಈ ಶಾಲೆಯನ್ನ ನಿರ್ಮಾಣವನ್ನ ಮಾಡ್ತಾರೆ. ಅದಾದ್ಮೇಲೆ ವಿಶೇಷ ಏನಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಏನಾದ್ರೂ ಎಕ್ಸಾಮ್ಸ್ ನ ಬರ್ದಿದ್ದೆ ಆದ್ರೆ ಅದರ ಪೇಪರ್ ವ್ಯಾಲ್ಯೂಯೇಷನ್ ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇತಿಹಾಸವನ್ನ ಇರುವಂತಹ ಶಾಲೆ. ಅಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಆಗಿ ವಾಪಸ್ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ರಿಸಲ್ಟ್ ಏನಾಗುತ್ತೆ ಅಂತ ವಿದ್ಯಾರ್ಥಿಗಳು ಕಾದುಕೊಳ್ಬೇಕಾದಂತಹ ಪರಿಸ್ಥಿತಿ ಇತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಎಜುಕೇಶನ್ಗೆ 1899ರಲ್ಲೇ ಏನಂದ್ರೆ ಮಹತ್ವವನ್ನ ಕೊಟ್ಟಿರ್ತಕ್ಕಂತಹ ಶಾಲೆ. ಈ ಶಾಲೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಇಲ್ಲಿರುವಂತಹ ಹೆಡ್ ಮಾಸ್ಟರ್ ಜೊತೆ ತಗೊಳ್ಳೋಣ. ಇಲ್ಲಿ ಮಾಲ್ತೇಶ್ ಅಂತ ಅವ್ರ ಹೆಸರು. ಸರ್, ಈ ಶಾಲೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ. ಈ ಶಾಲೆ 1899ರಲ್ಲಿ ಪ್ರಾರಂಭ ಆಯಿತು. ಕೋಲಾರ್ ಗೋಲ್ಡ್ ಫೀಲ್ಡ್ ಸ್ಕೂಲ್ ಅಂತ ಮೊದಲು ಹೆಸರಿತ್ತು. ಈ ಶಾಲೆಯಲ್ಲಿ ಬರೀ ಯುರೋಪಿಯನ್ಸ್ ಮಕ್ಕಳುಗಳು ಅವತ್ತು ಚಿನ್ನದ ಗಣಿನಲ್ಲಿ ಏನು ಆಡಳಿತಾತ್ಮಕವಾಗಿ ಕೆಲಸ ಮಾಡೋದಕ್ಕೆ ಬಂದಂಥ ದೊಡ್ಡ ದೊಡ್ಡ ಆಫೀಸರ್ಸ್ಗಳ ಮಕ್ಕಳಿಗೆ ಇಲ್ಲಿ ಎಜುಕೇಷನನ್ನು ನೀಡುವಂಥ ವ್ಯವಸ್ಥೆ ಇತ್ತು. ಇಲ್ಲಿ ಒಂದು ಸತಿ ಪರೀಕ್ಷೆ ಆದರೆ ಅದು ಇಂಗ್ಲೆಂಡಿಗೆ ಹೋಗ್ತಾ ಇತ್ತು. ಪೇಪರ್ ಕೇಂಬ್ರಿಡ್ಜ್ ಕೋರ್ಸಸ್ಸು ಇಲ್ಲಿ ನಡೀತಾ ಇತ್ತು. ಅಂತಹ ಕಾಲಘಟ್ಟದಲ್ಲಿ ಈ ಶಾಲೆ ತುಂಬ ಉತ್ತುಂಗ ಸ್ಥಿತಿಯಲ್ಲಿದ್ದಂತಹ ಶಾಲೆ. ಆ ನಂತರ ಸ್ವಾತಂತ್ರ್ಯ ಬಂದಮೇಲೆ ಈ ಶಾಲೆಯನ್ನು ಭಾರತ ಸರ್ಕಾರ ಗೋಲ್ಡ್ ಮೈನ್ಸನ್ನು ತನ್ನ ಸ್ವಾಧೀನಕ್ಕೆ ತಗೊಳ್ತು. ಈ ಗಣಿ ಕಂಪನಿಯ ನಿರ್ದೇಶಕರು, ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಪ್ರೊಫೆಸರ್ ಸುಬ್ರಹ್ಮಣ್ಯಂ ಅಂತ, ಅವರು ಈ ಶಾಲೆಗೆ ಒಂದು ಸತಿ ವಿಸಿಟ್ ಮಾಡಿದಾಗ ಯಾವುದೇ ಲೇಬರ್ಸ್ ಮಕ್ಕಳು ಇಲ್ಲಿ ಅಡ್ಮಿಷನ್ಸ್ ಆಗಿರಲಿಲ್ಲ. ಇದನ್ನು ಅವ್ರು ಗಮನಿಸಿಬಿಟ್ಟು ಗಣಿನಲ್ಲಿ ಕೆಲಸ ಮಾಡುವಂಥವರು ಕಾರ್ಮಿಕರ ಮಕ್ಕಳಿಗೇನೆ ಎಜುಕೇಷನ್ ಕೊಡಲಿಲ್ಲ ಅಂದರೆ ಇದು ಒಳ್ಳೆಯ ವ್ಯವಸ್ಥೆ ಅಲ್ಲ ಅಂತ ಹೇಳಿಬಿಟ್ಟು 1973ರಲ್ಲಿ ಈ ಶಾಲೆಯನ್ನು ಅನುದಾನಕ್ಕೆ ಒಳಪಡಿಸಿಬಿಟ್ಟು ಆ ದಿನದಿಂದ ಅವರು ಗಣಿ ಕಾರ್ಮಿಕರ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದರು. ಇದ್ದಾರೆ ಸರ್. ಆದ್ದರಿಂದ KGFನ ಕನಸು, KGF ಅಲ್ಲಿ ಪುನರ್ರಚನೆ ಮಾಡಬೇಕಾದ್ರೆ KGFನಲ್ಲಿ ಮನೆಗಳು ಸ್ವಂತ ಮಾಡಬೇಕು, ಒಳ್ಳೆ ಹಾಸ್ಪಿಟಲ್ ಮಾಡಬೇಕು, ಎಜುಕೇಷನ್. ಈ KGF ರೋಡ್ಗಳು ಡೆವಲಪ್ ಆಗಿದೆ, ಬೇರೆ ಏನು ಡೆವಲಪ್ ಆಗಿಲ್ಲ. KGF ಡೆವಲಪ್ ಆಗಬೇಕಾದ್ರೆ ಮೈನಿಂಗ್ ವಿಚಾರದಲ್ಲಿ ಆಲ್ಟರ್ನೇಟ್ ಸೊಲ್ಯೂಷನ್ ತಗೋಬೇಕು. ಕಾರ್ಮಿಕರಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳು ಇವತ್ತುವರೆಗೆ ಇನ್ನೂ ಸಿಕ್ಕಿಲ್ಲ. ರೈತರಿಗೆ ಇವತ್ತು ಇಲ್ಲಿ ವ್ಯವಸಾಯ ಇಲ್ಲ, ಒಳ್ಳೆ ಮಾರ್ಕೆಟ್ ಇದೆ, ಬಟ್ ಆ ಮಾರ್ಕೆಟಲ್ಲಿ ಇವತ್ತು ಕೂಡ ಬಿಸ್ನೆಸ್ ಇಲ್ಲ. ಮಾರ್ಕೆಟಲ್ಲಿ ತಾವು ಹೋಗಿ ಕೇಳಬಹುದು, ಬಿಸ್ನೆಸ್ಗಳಿಲ್ಲ. ಬಟ್ ಇವತ್ತು ಒಂದು ಎಕಾನಮಿ ಇದೆ, KGF ಇದೆ ಅಂದರೆ ಬಿಕಾಸ್ ಆಫ್ ದ ಡೈಲಿ ಟ್ರಾವೆಲರ್ಸ್ ಅದು ಇದ್ದಾರೆ ಸರ್. ಆದ್ದರಿಂದ KGFನ ಕನಸು, KGF ಅಲ್ಲಿ ಪುನರ್ರಚನೆ ಮಾಡಬೇಕಾದ್ರೆ KGFನಲ್ಲಿ ಮನೆಗಳು ಸ್ವಂತ ಮಾಡಬೇಕು, ಒಳ್ಳೆ ಹಾಸ್ಪಿಟಲ್ ಮಾಡಬೇಕು, ಎಜುಕೇಷನ್. ಈ ಊರಲ್ಲಿ ಔಟ್ಸೈಡಿಂದ ಬಂದು ಓದಿದ್ದಾರೆ, ಆದರೆ ಇಲ್ಲಿಂದ ಡೈಲಿ ಬಸ್ಸಲ್ಲಿ ಹೋಗಿ ಬೇರೆ ಜಿಲ್ಲೆಗಳಿಗೆ ಹೋಗಿ ಓದುವಂಥ ಪರಿಸ್ಥಿತಿ ಇದೆ. ಹಾಗಾದರೆ ಎಜುಕೇಷನಲ್ಲಿ ಕೂಡ ನಾವು ಹಿಂದೆ ಹೋಗಿದ್ದೇವೆ. ಆದ್ದರಿಂದ ಎಲ್ಲ ರೀತಿಯಲ್ಲಿ ಕೂಡ KGF ಈಸ್ ನಾಟ್ ಡೆವಲಪಿಂಗ್ ಆಗ್ತಾ ಇದೆ, ಮಾಡಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾವುದೇ ರೀತಿಯಲ್ಲಿ KGF ಇನ್ನೂ ಡೆವಲಪ್. ಕೆಲ ಸಮಯದಲ್ಲಿ ಬರ್ತಾರೆ ಅವರು, ಅವಾಗವಾಗ ಬರೋದು ನಾನು ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ. ಬರುತ್ತಾರೆ, ಮಕ್ಕಳ ಪ್ರಶ್ನೆ ಏನಿದೆ ಅನ್ನೋದು ಕೇಳ್ತಾರೆ, ಹೋಗ್ತಾರೆ, ಕೆಲವು ಮಾಡ್ತಾರೆ ಅವರು.
ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ MLA ಮಾಡ್ತಾರೆ ಅದು. ಈ ರೂಪಾ ಶಶಿಧರ್ಗೆ ಔಟ್ ಆಫ್ 100 ಡೆವಲಪ್ಮೆಂಟ್ ವಿಚಾರದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ರೂಪಾ ಶಶಿಧರ್ ಡೆವಲಪ್ಮೆಂಟ್ ಅಂದರೆ ನಾವು ಒಂದು 40% ಕೊಡ್ಬೋದು ಸರ್. ಸರ್, ನಿಮ್ಮ ಪ್ರಕಾರ ಈ KGF ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗಬೇಕು? ಇನ್ನು ತುಂಬ ಆಗಬೇಕು ಸರ್, ಡೆವಲಪ್ಮೆಂಟು ತುಂಬ ಆಗಬೇಕು. ಈಗ ಹೊಸದಾಗಿ ನಮ್ಮ ತಾಲೂಕು ಆಗಿರೋದು. ಆದಷ್ಟು ನಮ್ಮ ಶಾಸಕರು ದುಡಿತಾ ಇದ್ದಾರೆ ಕ್ಷೇತ್ರದ ಪರವಾಗಿ. ಆದ್ರೂ ಕೆಲವು ಕಾರ್ಖಾನೆಗಳು ಬರಬೇಕಿತ್ತು. ಲಕ್ಷಾಂತರ ಸಾವಿರಾರು ಜನ ದಿನ ಸುಮಾರು ಒಂದು 15,000 ಜನವರೆಗೂ ಬೆಂಗಳೂರು ಟ್ರಾವೆಲ್ ಮಾಡ್ತಿದ್ದಾರೆ. ಅದು ಟೈಮಿಂಗ್ ಪಾಪ ಹೆಣ್ಮಕ್ಳು ನೋಡಿಬಿಟ್ರೆ ಹೊಟ್ಟೆ ಹೊರದೋಗುತ್ತೆ. ಟ್ರೈನ್ಗಳಲ್ಲಿ ಎದ್ದು ಬಿದ್ದು ಓಡೋಡಿ ಬಂದು ಟ್ರೈನಲ್ಲಿ ಹತ್ತ ರಾತ್ರಿ 8 ಗಂಟೆವರೆಗೂ. ಆ ಸಮಸ್ಯೆ ತೀರಬೇಕು ಅಂದರೆ ಇಂಡಸ್ಟ್ರಿಯಲ್ ಪ್ಲೇಸಿಗೆ ಬರಲೇಬೇಕು. ಅದಕ್ಕೆ ನಮ್ಮ ನಾಯಕರುಗಳು ಮನಸ್ಸು ತೃಪ್ತಿಯಾಗಿ ಕೆಲಸ ಮಾಡಬೇಕಾಗತ್ತೆ. ನಾನು ಕೆಲವರು ಮಾಡ್ತಿದ್ದಾರೆ, ಅದರ ನಮ್ಮ ಶಾಸಕರನ್ನು ಓಡಾಟ ಮಾಡ್ತಾ ಇದ್ದಾರೆ. ಆದ್ರೂ ಅದ್ರ ಪ್ರತಿಫಲ ಸಿಗ್ತಾ ಇಲ್ಲ. ಪ್ರತಿಫಲ ಸಿಕ್ಕಿಲ್ಲ. ಸಣ್ಣ ಮಿನಿಸ್ಟರ್ಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. KGFನ ಅಲ್ಲಿ ತುಂಬ ಸಾವಿರಾರು ಎಕರೆ ಜಮೀನಿದೆ. ಇಂಡಸ್ಟ್ರಿಯಲ್ಸ್ ಬರ್ಬೋದಾಗಿತ್ತು, ಇನ್ನೂ ಬಂದಿಲ್ಲ. ಈಗ ಒಂದು ಹೊಸದಾಗಿ ನಮ್ಮ ನ್ಯಾಷನಲ್ ಹೈವೇ ಆಗಿದೆ, ಅದರಿಂದ ಕೂಡ ರೈತರುಗಳಿಗೂ ಉಪಯೋಗ ಇಲ್ಲ. ರಸ್ತೆಗಳಿಲ್ಲ. ನಾವು ಅವರು ಏನು ಮಾಡಿದ್ದಾರೆ, ನಮ್ಮ ಮೊದಲು ಜಮೀನು ನಮ್ಮನ್ನು ತಗೊಂಡಾಗ ಏನು ಹೇಳಿದ್ರು, ನಿಮಗೆಲ್ಲ ಸರ್ವಿಸ್ ರಸ್ತೆ ಕೊಡ್ತೀವಿ ಅಂದರು. ಸರ್ವಿಸ್ ರಸ್ತೆ ಮುಚ್ಚಾಕ್ಬಿಟ್ರು. ಅದರಿಂದ ರೈತರಿಗೆ ₹1 ಉಪಯೋಗ ಇಲ್ಲ, ಜಮೀನಿಗೆ ಬೆಲೆಗಳಿಲ್ಲ. ಈಗ ರೂಪಾ ಶಶಿಧರ್ ಅವರು ಜನರ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ, ಬಂದು ಏನಾದರೂ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ತಾರೆ? ಸರ್, ಅವರು ಊರೂರು ತಿರುಗ್ತಿದ್ದಾರೆ, ಸಮಸ್ಯೆಗಳ ಬಗ್ಗೆ ಕೇಳ್ತಾರೆ ಹೊರತು ಪಾಪ ಅವ್ರಿಗೆ ಮೇಲಿಂದ ಫಂಡ್ಸ್ ಬರಬೇಕಲ್ಲ, ಆ ಸರಿಯಾಗಿ ಬರ್ತಿಲ್ಲ ಅನ್ಸುತ್ತೆ ನಮಗೆ. ಅದಕ್ಕೆ ಅಷ್ಟೇನು ಡೆವಲಪ್ಮೆಂಟ್ಗಳು ಕಾಣಿಸ್ತಿಲ್ಲ. ಓಕೆ ಸರ್, ನೀವು ಹೇಳೋ ಪ್ರಕಾರ ಈ KGF ವಿಚಾರದಲ್ಲಿ, ಕ್ಷೇತ್ರದ ವಿಚಾರದಲ್ಲಿ ಒಂದು ಮಾತು ಹೇಳಬೇಕು ನಿಮ್ಮ ಶಾಸಕರಿಗೆ, ರೂಪಾ ಶಶಿಧರ್ ಅವರಿಗೆ, ಅಂದರೆ ಏನು ಹೇಳ್ತೀರಾ ನೀವು? ಮೇಡಮ್ ಅವರು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಿಲ್ಲ, ಹಾರ್ಡ್ ವರ್ಕ್ ಮಾಡಬೇಕು. ಈಗ ಮಾಡ್ತಿರೋದು ಸಾಲದು ಅನ್ಸುತ್ತೆ ನನಗಂತೂ. ಮೇಡಮ್ ಅವರು ಜನರ ಒಂದು ಸಮಸ್ಯೆಗಳನ್ನು ಪರಿಶೀಲನೆ ಮಾಡಬೇಕು ಅಂದರೆ ನಾಯಕರನ್ನ ನಂಬಾರ್ದು. ಲೋಕಲ್ ನಾಯಕರನ್ನ ಅವ್ರು ನೋಡ್ಕೊತಾರೆ, ಇವ್ರು ನೋಡ್ಕೊತಾರೆ ಮಾಡಬಾರ್ದು. ಮೇಡಮೇ ಖುದ್ದಾಗಿ ಬರಬೇಕು, ಸಮಸ್ಯೆಗಳನ್ನ ಆಲಿಸ್ಬೇಕು. ಒಂದೊಂದು ಪಂಚಾಯತಿಗೆ 1 ವಾರ ಟೈಮ್ ತೊಗೊಂಡ್ರು ಆರಾಮಾಗಿ 1 ತಿಂಗಳಲ್ಲಿ ಅವ್ರು ಸ್ವಲ್ಪ ಬರೀ ಪಂಚಾಯತಿ ನೋಡ್ಬೋದಾಗುತ್ತೆ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು ಕೊಡಬೇಕಿತ್ತ ಕೊಡಬಾರ್ದಿತ್ತ? ಸರ್, ಅದಂದರೆ ಇವಾಗ ಬಡವರು ತುಂಬ ಜನ ಇದ್ದಾರೆ, ಕೊಡ್ತಾ ಇದ್ದಾರೆ. ಅದರಲ್ಲಿ ದುಡ್ಡಿರೋರು ತಗೊತಾ ಇದ್ದಾರೆ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನಾವು ನೋಡು, ಇಲ್ಲಿ ಬಂದು ಆಟೋದಲ್ಲಿ ಏನು ಸಿಕ್ಕಲ್ಲ, ನಮ್ಗೆ ಬರ್ತಾ ಇದೆ, ನಾವು ಸಂತೋಷ ಪಡ್ತಾ ಇದ್ವಿ. ದುಡ್ಡು ಇರೋರು ತಗೊತಾ ಇದ್ದಾರೆ, ಅದು ತಪ್ಪು. ಈಗ ನಾವು ಕೇಳ್ತಾ ಇರೋದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಕೇಳ್ತಾ ಇರೋದು, ಬಟ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇನ್ನೂ ಆಗಲಿಲ್ಲ ನಮಗೆ. ಈಗ BJMLದು ಹಂಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಬೆಂಬಲ್ದು ಬಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾಯಿಲ್ಲ. ಇಲ್ಲಿರೋರು ಬರೀ ಮೈಗ್ರೇಷನ್ ಆಗ್ತಾ ಇತ್ತು ಹೊರತು ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗಿಲ್ಲ. ಬಿಕಾಸ್ ಇಲ್ಲಿ ಮುಂದೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕಿತ್ತು. ವೇಟಿಂಗ್ ವಿತ್ ಡೆವಲಪ್ಮೆಂಟ್. ಬರೀ ರೋಡ್ ಆಗಿದೆ ಅಷ್ಟೇ. MLA ಕೆಲಸ ಏನು ಮಾಡಿದ್ರೆ ರೋಡ್ ಆಗಿದ್ದಾರೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಅವರು. ಮೈನ್ಸ್ ಈ ಸೈನೈಟ್ ಮಣ್ಣು ತೆಗಿತೀನಿ ಹೇಳ್ತಾರಲ್ಲ, ಅದೆಲ್ಲ ತೆಗೆದ್ರೆ ಏದನ್ನ ಫ್ಯಾಕ್ಟ್ರಿಗೆ ಈಗ ಏದು ಇಂಡಸ್ಟ್ರಿಯಲ್ಲಿ ಯಾವುದು ಇಲ್ಲ ಈಗ ಸದ್ಯಕ್ಕೆ. ಫಸ್ಟ್ ಇಲ್ಲಿ ಬರೋದೆಲ್ಲ ಹೊಸೂರು ರೋಡ್ಗೆ ಹೋಗಿಬಿಡ್ತು, ಹೊಸೂರು ಹತ್ರ ಹೋಗಿಬಿಡ್ತು. ಈಗ ಇಂಡಸ್ಟ್ರಿಯಲ್ಲಿ ಸುಮಾರು ಇಂಡಸ್ಟ್ರಿಯಲ್ಲಿ ಬಂದರೆ ಡೆವಲಪ್ ಆಗ್ತದೆ. ಯಾಕೆ ಇಲ್ಲಿ ಕೆಲಸ ಮಾಡಿದ್ರೆ ಯಾವುದಿಲ್ಲ, ಎಲ್ಲ ಅದು ಹೊರಗೆ ಹೋಗ್ತಾರೆ, ಬೆಂಗಳೂರು ಪ್ಲಸ್ ಇದು ಮಾಲೂರು. ಇಲ್ಲಿ ಯಾವುದಿದೆ ಇದು ಮಾಡೋದು, ಅದೆಲ್ಲ ಬಂದರೆ ಆಗ್ತದೆ, ಅದರ್ವೈಸ್ ಏನಿಲ್ಲ. ಓಕೆ, ಇದ್ರ ಬಗ್ಗೆ ನಿಮ್ಮ ಶಾಸಕರು ಇಲ್ಲಿ ರೂಪಾ ಶಶಿಧರ್ ಏನಾದರೂ ಏನೋ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅದ್ರ ಬಗ್ಗೆ? ಇಲ್ಲ, ಅವ್ರು ತಗೊಳ್ತಾ ಇದ್ದಾರೆ, ಒಂದೊಂದು ನಡೀತಾ ಇದೆ. ಬಟ್ ಆ ಥರ ಆಗಬೇಕು. ಈಗ ಅಲ್ಲಿ ಜಗದೀಶ್ ಕ್ಯಾಂಪ್ ಹತ್ರ ಮನೆಗಳು ಕಟ್ತಾ ಇದ್ದಾರೆ ಗೌರ್ಮೆಂಟ್ದು. ಪ್ಲಸ್ ಇದು ನರ್ಸಿಂಗ್ ಕಾಲೇಜ್ ತೊಗೊಂಡು ಬಂದು ಇರ್ತೀನಿ ಹೇಳಿದ್ದಾರೆ. ಆ ಥರ ಬಂದ್ರೇ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ, ಏನು ಕೆಲಸ ಇಲ್ಲ. ಡೆವಲಪ್ಮೆಂಟ್ ಆಗ್ಬೇಕು ಸರ್. ಯಾಕಂದ್ರೆ ರೋಡು ಮತ್ತೆ ಇದೆಲ್ಲ ಬಂದ್ರೆ ಡೆವಲಪ್ಮೆಂಟ್ ಇಲ್ಲ. ಊಟಕ್ಕೆ ಬೇಕು, ಕೆಲಸ ಬೇಕು, ಮತ್ತೆ ನಮ್ಗೆ ಕೆಲಸ ಬೇಕಲ್ವಾ? ಕೆಲಸ ಇಲ್ಲ ಅಂದ್ರೆ ಏನು ನಡೀಕಾಗಲ್ಲ. ಮೈನ್ಸ್ ಮುಗಿದು ಕ್ಲೋಸ್ ಮಾಡಿ 23-25 ವರ್ಷ ನಡೀತಾ ಇದೆ. ಅವ್ರಿಗೂ ಇನ್ನೂ ಸೆಟಲ್ಮೆಂಟ್ ಆಗಲ್ಲ. ಅರ್ಧ ಜನ ಪಾಪ ಅವ್ರು ಕಷ್ಟಪಟ್ಟಿರೋದು ರೊಣ್ಣನ್ನು ತಿಂತಾ ಇಲ್ಲ, ಮಣ್ಣಿಗೆ ಹೋಗ್ಬಿಟ್ರು. ಮತ್ತೆ ಅವ್ರಿಗೆ ಬೇಕು ಫ್ಯಾಕ್ಟ್ರಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಫ್ಯಾಕ್ಟ್ರಿ ಇನ್ನೂ ಬಂದು ಪಾಡಿಲ್ಲ. ಅದು ಎಲ್ಲ ಬೆಳಗ್ಗೆ 3 ಗಂಟೆಯಿಂದ ಹೋಗ್ತಾ ಇದ್ದಾರೆ ಹೆಂಗಸರೆಲ್ಲ. ಬೆಳಗ್ಗೆ ಬೆಂಗಳೂರು ಹತ್ರ ಇದ್ರೆ ಏನೋ ನಮಗೆ ಜೀವನ ನಡೀತಾ ಇದೆ. ಅದನ್ನು ಹತ್ರ ಇಲ್ಲ ಅಂದರೆ ಆಗಲ್ಲ. ನಮ್ಗೆ ಬೇಕಾಗಿರೋದು ಮೇಯ್ನು, ನಮಗೆ ಇಲ್ಲಿ ಜೀವನ
ಕೆಲಸ ಮಾಡೋರು ಕೆಲಸ ದುಡಿಬೇಕು. ಕೆಲಸ ಸಿಕ್ಕಿದ್ರೇನೆ ಮಕ್ಕಳು ದುಡಿಯೋಕ್ಕೆ ಇಲ್ಲಿ ಕೆಲಸ ಬೇಕು. ನೋಡ್ಲಿ ಅನ್ನುವಂಥದ್ದೇ ಇಲ್ಲಿರುವಂತಹ ಕ್ಷೇತ್ರದ ಜನರ ಅಭಿಲಾಷೆ. ಅದರಲ್ಲೂ ಪ್ರಮುಖವಾಗಿ ಇಲ್ಲಿರುವಂತಹ ಜನರಿಗೆ ಈಗಿರುವಂತಹ ದೊಡ್ಡ ಮಟ್ಟದ ಸಮಸ್ಯೆ ಅಂದ್ರೆ ಅದು ಉದ್ಯೋಗ. ಎಲ್ಲಾ ಜನರು ಹೇಳಿರುವಂಥದ್ದು ಒಂದೇ ಮಾತು, ಕ್ಷೇತ್ರದಲ್ಲಿರುವಂತಹ ಜನರಿಗೆ ಉದ್ಯೋಗವನ್ನ ಕೊಡಿ, ಆ ಮೂಲಕವಾಗಿ ಅಭಿವೃದ್ಧಿ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಅಂತ ಶಾಸಕರಿಗೆ ನಮ್ಮ ಕ್ಯಾಮ್ರಾ ಮೂಲಕವಾಗಿ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಕ್ಷೇತ್ರದಲ್ಲೇನೋ ಅಭಿವೃದ್ಧಿ